ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇರೋ ಉದ್ದೇಶ ಎಚ್.ಸಿ. ಮಾದೇವಪ್ಪ ಅವರನ್ನ ಏನು ಕರ್ನಾಟಕದ ಇತ್ತೀಚೆಗೆ ಏನು ಸರ್ಕಾರ ಬದಲಾವಣೆಯಾಗಿ ಕನ್ನಡವರಿಗೆ ಸಿಎಂ ಆಗಿ ಬರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಎಚ್.ಸಿ. ಮಾದೇವಪ್ಪ ಅವರನ್ನ ಸಚಿವರಾಗಿ ಮಾಡ್ಕೋಬೇಕಾಗಿತ್ತು. ಆದ್ರೆ ಅವರ ಸಚಿವ ಸಂಪುಟದಿಂದ ಹೊರಗಿಟ್ಟಿರೋದನ್ನ ನಾವು ಖಂಡಿಸುವಂತ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಕೂಡಲೇ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮತ್ತೆ ರಾಜ್ಯದ ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ದಯಮಾಡಿ ನಮ್ಮ ಎಚ್.ಸಿ. ಮಾದೇವಪ್ಪರನ್ನ ಮತ್ತೆ ಸಚಿವ ಸಂಪುಟ ತಗೋಬೇಕು. ತಗೊಳ್ಳಿಲ್ಲ ಅಂದ್ರೆ ಮೈಸೂರು ಭಾಗದ ದಲಿತ ಸಮಾಜ, ಇಡೀ ಕರ್ನಾಟಕದಲ್ಲಿ ದಲಿತ ಸಮಾಜ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ನಿಲ್ತದೆ ಅಂತಕ್ಕಂಥ ಸಂದರ್ಭ ಯಾಕಂದ್ರೆ ಮಾದೇವಪ್ಪ ಸಾಹೇಬರು ಕಳೆದ 40 ವರ್ಷದ ರಾಜಕೀಯ ಇತಿಹಾಸದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಆದ್ರೆ ಅಂತಹ ರಾಜಕಾರಣಿಗಳು ಸಚಿವ ಸಂಪುಟ ಹೊರಗಿರ್ತಕ್ಕಂಥದ್ದು ನಿಜವಾದ ಕೂಡ ಖಂಡನೀಯ. ಹಾಗಾಗಿ ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು, ಹಾಗೆ ಸಿದ್ದರಾಮಯ್ಯ ಸಾಹೇಬರು, ಹಾಗೆ ಕೇಂದ್ರದಲ್ಲಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡಲೇ ಮಾದೇವಪ್ಪ ಅವರನ್ನ ಸಚಿವ ಸಂಪುಟಕ್ಕೆ ತಗೊಳ್ಳಬೇಕು. ಒಂದು ವೇಳೆ ತಗೊಳ್ಳಿಲ್ಲ ಅಂದ್ರೆ ನಾವು ದಲಿತ ಸಮಾಜ 2028 ಆಗಿರ್ಬೋದು ಮುಂದಿನ ಚುನಾವಣೆಗಳಲ್ಲಿ ನಾವು ತಕ್ಕ ಪಾಠ ಕಲಿಸಬೇಕಾಗತ್ತೆ ಅಂತಕ್ಕಂಥ ಸಂದರ್ಭದಲ್ಲಿ ಇಷ್ಟಪಡ್ತೇವೆ. ಧನ್ಯವಾದಗಳು. ದಲಿತ ಶಾಸಕರನ್ನ ಮೆಟ್ಲನ್ನಾಗಿ ಮಾಡ್ಕೊಂಡು ಮುಖ್ಯಮಂತ್ರಿಯಾಗಿ ದಲಿತರನ್ನ ಕುಣಿತಕ್ಕಂಥ ಹುನ್ನಾರವನ್ನ ಇವತ್ತು ಟೈಮಿಗೆ ಹೇಳ್ತಾ ಇದ್ದೇವೆ ನಾವು. ಸಿದ್ದರಾಮಯ್ಯ ಅವರೇ, ನಿಮ್ಮ ಜೊತೆ ಹೊರಗೆ ಬಂಧನಾಗಿದ್ದಂತ, ನಿಮ್ಮನ್ನೇ ನಂಬಿದ್ದಂತ ಮಾದೇವಪ್ಪ ಅವರು ಈ ಮೋಸ ಆದಾಗ ನೀವು ನಾನು ಕಾಂಗ್ರೆಸ್ ಪಕ್ಷ ತೊರೆದು ಮಹಿಳಾ ಪಕ್ಷವನ್ನ ಮತ್ತೆ ಈ ರಾಜ್ಯದಲ್ಲಿ ಕಳಿತೀನಿ ಅಂತ ಹೇಳ್ಬೇಕಾಗಿತ್ತು. ಈ ಆಕ್ರೋಶ ವೇದಿಕೆಯಲ್ಲಿರ್ತಕ್ಕಂಥ ಸ್ವಾಮೀಜಿಗಳು, ಬೌದ್ಧ ಭಿಕ್ಕುಗಳು ಮತ್ತು ಎಲ್ಲ ದಲಿತ ನಾಯಕರಲ್ಲಿ ಇದೆ. ಕೆಲವರು ಬರಕ್ಕಾಗಿಲ್ಲ, ಗೊತ್ತು ಏನು ಬಂದಾಗ ಬಂದಿಲ್ಲ, ಯಾವ ಕಾರಣಕ್ಕಾಗಿ ಬಂದಿಲ್ಲ ಅಂತ ಗೊತ್ತು. ಸಿದ್ದರಾಮಯ್ಯ ಅವರು ತಮ್ಗೆ ಏನಾದ್ರು ಮಾಡ್ಬೋದು ಅಂತ ಆಸೆ ಆಕಾಂಕ್ಷಿಸಿದಂತ ಕೆಲವರು ಬಂದಿಲ್ಲ. ಎಲ್ಲರಿಗೆ ಎಷ್ಟು ಜನ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿರ್ತಕ್ಕಂಥ ಸಮತಾ ಸೈನಿಕರ ರಾಷ್ಟ್ರೀಯ ಅಧ್ಯಕ್ಷನಾಗಿ, ಅವರೇ ಸಂಸ್ಥಾಪಿತ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ ರಾಷ್ಟ್ರ ಉಪಾಧ್ಯಕ್ಷನಾಗಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿದಂತ ಪೀಪಲ್ಸ್ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ
ಇಸವಿ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ವಿಧಿಸಿಕೊಂಡಿದ್ದೇವೆ. ಜೈ